ಮೇಷರಾಶಿಯವರಿಗೆ ರಾಶ್ಯಾಧಿಪತಿಯಾಗಿರತಕ್ಕಂತಹ ಕುಜಗ್ರಹನ ಒಂದು ವಿಶೇಷವಾದಂತಹ ಶಕ್ತಿ ಬಲ ಫೆಬ್ರವರಿ 22ನೇ ತಾರೀಕಿನ ತನಕ ಸಿಗಲಿದೆ. ಫೆಬ್ರವರಿ 22ನೇ ತಾರೀಕಿನ ತನಕ ಕುಜಗ್ರಹ ಅಂದರೆ ಮೇಷರಾಶಿಗೆ ಅಧಿಪತಿ, ಮೇಷರಾಶ್ಯಾಧಿಪತಿ ಹೌದು, ಮೇಷರಾಶಿಯವರಿಗೆ ಅಷ್ಟಮಾಧಿಪತಿಯೂ ಹೌದು, ಪರಮೋಚ್ಚ ಸ್ಥಿತಿಯಲ್ಲಿ ಕರ್ಮಸ್ಥಾನದಲ್ಲಿರ್ತಾನೆ. ಸೊ ಅದರಿಂದ ಮೇಷರಾಶಿಯವರಿಗೆ ಫೆಬ್ರವರಿ 22ನೇ ತಾರೀಕಿನ ತನಕ ನಾನೀಗ ಮುಂದೆ ಹೇಳುವಂಥ ಹಲವಾರು ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲತೆಗಳಾಗಲಿದೆ. ಸೊ ದಯವಿಟ್ಟು ಅವರು ಈ ಕುಜನ ಒಂದು ಸಂಪೂರ್ಣ ಎಂತ ಹೇಳ್ತೀವಿ ಶುಭ ಫಲವನ್ನು ಅಥವಾ ಪರಮೋಚ್ಚ ಸ್ಥಿತಿಯ ಫಲವನ್ನು ತುಂಬ ಚೆನ್ನಾಗಿ ಅವರು ಅದನ್ನು ಬಳಸ್ಕೊಳ್ಬೇಕು. ಅದಕ್ಕೆ ವೈಯಕ್ತಿಕ ಜಾತಕನೂ ಇಂಪಾರ್ಟೆಂಟ್ ಆಗಿರುತ್ತೆ, ಅಂದರೆ ಅದು ಚೆನ್ನಾಗಿದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಫಲ. ಬಟ್ ನಾರ್ಮಲ್ ಆಗಿ ಹೇಳೋದಾದ್ರೂ ಕೂಡ ಫೆಬ್ರವರಿ 22ರ ತನಕ ಬಹಳ ಇಂಪಾರ್ಟೆಂಟ್ ಯಾರಿಗೆ, ಮೇಷರಾಶಿಯವರಿಗೆ. ಕಾರಣ ರಾಶ್ಯಾಧಿಪತಿಯಾಗಿರತಕ್ಕಂಥ ಕುಜಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಕರ್ಮಸ್ಥಾನದಲ್ಲಿ ಇರ್ತಾನೆ, ಅಂದರೆ ಉದ್ಯೋಗ ಸ್ಥಾನದಲ್ಲಿ ಇರ್ತಾನೆ. ಸೊ ಫೆಬ್ರವರಿ 22ನೇ ತಾರೀಕಿನ ತನಕ ಮೇಷರಾಶಿಯವರ ಉದ್ಯೋಗದ ವಿಚಾರದಲ್ಲಿ ಬಹಳಷ್ಟು ಬದಲಾವಣೆಗಳಾಗುವ ಸಾಧ್ಯತೆ ಇದೆ. ಅದರಲ್ಲೂ ಏನು ಅಂತಂದರೆ ಒಂದೇ ತೀರಾ ಪಾಸಿಟಿವ್ ಆಗುತ್ತೆ. ಪ್ರಮೋಷನ್ಸ್ ಅಂತೆ, ಅನಿರೀಕ್ಷಿತ ಪ್ರಮೋಷನ್ಸ್ ಅಂತೆ, ಅನಿರೀಕ್ಷಿತವಾಗಿ ದೊಡ್ಡ ದೊಡ್ಡ ಜವಾಬ್ದಾರಿಗಳು, ರೆಕಗ್ನೈಸೇಷನು ಈ ಕಡೆನೂ ತುಂಬ ಆಗ್ಬೋದು. ಇಲ್ಲಾಂದ್ರೆ ಇನ್ನೊಂದು ಸೈಡ್ ಕಾಯಿನ್ನ ಇನ್ನೊಂದು ಸೈಡ್ ಥರ ನಿಮಗೊಂದಿಷ್ಟು ತುಂಬ ಪ್ರೆಷರು ಫೀಲ್ ಆಗ್ಬೋದು, ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ತುಂಬ ಜಗಳ ಅನಿಸ್ಬೋದು, ಸ್ವಲ್ಪ ಉದ್ರಿಕ್ತ ವಾತಾವರಣ ಆಗ್ತಾ ಇದೆ ಅನಿಸ್ಬೋದು. ಎರಡೂ ಕೂಡ ಸಾಧ್ಯತೆ ಇದೆ. ಯಾಕೆಂದರೆ 10ನೇ ಮನೆಯಲ್ಲಿ ಕುಜಗ್ರಹ. ಸೊ ನೀವೇನಾದರೂ ಈಗ ನಿರುದ್ಯೋಗಿ ಮೇಷರಾಶಿಯವರು ಅಂತ ಅನ್ಕೊಳ್ಳಿ, ಫೆಬ್ರವರಿ 22ನೇ ತಾರೀಕಿನ ತನಕ ಕರ್ಮಸ್ಥಾನದಲ್ಲಿ ಕುಜ ಇರೋದ್ರಿಂದಾಗಿ ನೀವು ಕುಜನ ಆರಾಧನೆ ಮಾಡಿಬಿಟ್ರೆ ಸಾಕು, ನಿಮ್ಗೆ ಆಟೋಮೆಟಿಕಲಿ ಉದ್ಯೋಗ ಅನ್ನತಕ್ಕಂಥದ್ದು ಸಿಕ್ಬಿಡುತ್ತೆ, ಆಟೋಮೆಟಿಕಲಿ ಸಿಕ್ಬಿಡುತ್ತೆ. ಯಾಕೆ ಅಂತಂದರೆ ಕುಜನ ಒಂದು ಅನುಗ್ರಹದಿಂದ ಫೆಬ್ರವರಿ 22 ಒಂದು ಮಾರ್ಕ್ ಮಾಡಿ ಇಟ್ಕೊಂಬಿಡಿ, ಫೆಬ್ರವರಿ 22 ಅಂತ. ಫೆಬ್ರವರಿ 22ನೇ ತಾರೀಕಿನ ತನಕ ಮೇಷರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸುವ ಒಂದು ಶಕ್ತಿ ಕುಜಗ್ರಹನ ಬಳಿ ಇರ್ತದೆ. ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ಆಲ್ರೆಡಿ ಜಾಬಲ್ಲಿ ಇರ್ತಕ್ಕಂಥವ್ರಿಗೊಂದು ಪ್ರಮೋಷನ್ ಬೇಕು ಅಂತಂದ್ರೂ ಕೂಡ ತುಂಬ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳಾಗಲಿದೆ. ಇನ್ನು ಮೇಷರಾಶಿಯವರಿಗೆ ಈ ಒಂದು ಕುಜನ ಪರಮೋಚ್ಚ ಸ್ಥಿತಿಯ ಫಲ ಎರಡನೇದಾಗಿ ಆರೋಗ್ಯದ ಮೇಲೆ ಬಹಳ ಮುಖ್ಯವಾಗಿ ಪ್ರಭಾವ ಬೀರಲಿದೆ. ಈ ಕುಜಗ್ರಹ ಫೆಬ್ರವರಿ 22ನೇ ತಾರೀಕಿನ ತನಕ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ ಅಂದರೆ ಮೇಷರಾಶಿಯವರು ನಿಮ್ಗೇನಾದ್ರು ಆರೋಗ್ಯ ಹಾಳಾಗಿತ್ತು, ಸರಿ ಇಲ್ಲ, ಏನೋ ಒಂದು ಟೆನ್ಷನು ಅದು ಇದು ಅಂತಂದರೆ ಅದೆಲ್ಲ ಮಾಯ ಆಗ್ಬಿಡುತ್ತೆ. ಅಂದರೆ ಕುಜನ ಪರಮೋಚ್ಚ ಸ್ಥಿತಿಯ ಫಲ ಮೇಷರಾಶಿಯವರಿಗೆ ಆರೋಗ್ಯವನ್ನು ಅಭಿವೃದ್ಧಿ ಮಾಡಿಕೊಡುತ್ತೆ, ವೃದ್ಧಿ ಮಾಡಿಕೊಡುತ್ತೆ. ಒಳ್ಳೆ ಆರೋಗ್ಯ, ಒಳ್ಳೆಯ ಶಕ್ತಿ, ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳು, BP, ಶುಗರು ಆ ಥರ ಸಮಸ್ಯೆಗಳಿದ್ರು ಕೂಡ ಪರಿಹಾರ ಮಾಡಿಕೊಡುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ನಿಶಕ್ತಿ ಅಂದರೆ ಶರೀರದಲ್ಲಿ ಶಕ್ತಿನೇ ಇಲ್ಲ ಗುರುಳ, ಏನೋ ಸುಸ್ತು ಆಗ್ತಾ ಇದೆ ಅಂತ ಮೇಷರಾಶಿಯರು ಫೆಬ್ರವರಿ 22 ತನಕ ಹಂಗೆ ಹೇಳೋದೇ ಇಲ್ಲ. ಫಸ್ಟ್ ಕ್ಲಾಸ್ ಆಗಿದ್ದೇನೆ, ಬಾ ನೀನು ಬಾ, ಇನ್ನು ಅಂದರೆ ಅವರು ಕೆಲಸ ಮಾಡಿ ಇನ್ನೊಬ್ಬರು ಕೆಲಸ ಮಾಡಿ, ಬನ್ನಿ ಅಂತ ಕೆಲಸ ಮಾಡಿಸ್. ಅಂದರೆ ಆ ಒಂದು ಲೀಡರ್ಶಿಪ್ ಕ್ವಾಲಿಟೀಸು, ಆ ಒಂದು ಚೈತನ್ಯ ಶಕ್ತಿ, ಅದೊಂದು ಆರೋಗ್ಯ ತುಂಬ ಅಂದರೆ ತುಂಬ ಚೆನ್ನಾಗದು ಕೆಲಸ ಮಾಡಲಿದೆ. ಇನ್ನು ಬಹುಮುಖ್ಯವಾಗಿ ಮೇಷರಾಶಿಯ ವಿವಾಹಿತ ಸ್ತ್ರೀಯರು ತವರು ಮನೆಯಿಂದ ಏನಾದರೂ ಭೂಮಿಯನ್ನು ಅಪೇಕ್ಷಿಸ್ತಾ ಇದ್ದರೆ ಮೇಷರಾಶಿಯವರಿಗೆ ಇದು ತುಂಬ, ವಿವಾಹಿತ ಸ್ತ್ರೀಯರು ನೆನ್ಪಿಟ್ಕೊಳ್ಳಿ, ತವರು ಮನೆಯಿಂದ ಏನೋ ಒಂದು ಸ್ವಲ್ಪ ಭೂಮಿ ಬೇಕು ಇತ್ಯಾದಿ ಏನಾದ್ರು ಮಾತಾಡಬೇಕು ಅಂತಂದಂಗಿದ್ರು ಫೆಬ್ರವರಿ 22ನೇ ತಾರೀಕಿನ ಒಳಗಡೆ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿ. ಈಗ ನಾನು ಮಾಸ ಭವಿಷ್ಯದ್ದು ಒಂದು ಕಡೆ ಇಟ್ಕೊಂಬಿಡಿ, ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ನಾನು ಹೇಳಿದ್ದೀನಿ, ಒಂದು ಕಡೆ ಇರ್ರಿ. ನಾನು ಬರೇ ಕುಜನ ಒಂದು ಸಂಚಾರದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ. ಸೊ ಅದರಿಂದ ಈ ವಿಚಾರಗಳನ್ನ ಸ್ವಲ್ಪ ಬಹಳ ಪ್ರಮುಖವಾಗಿ ಗಮನಿಸಿ ಪ್ರಯತ್ನ ಪಟ್ಟರೆ ತುಂಬ ಅನುಕೂಲ ಆಗಲಿದೆ. ಹಾಗಂತ ಸ್ವಲ್ಪ ಜಗಳ ಮನಸ್ತಾಪಗಳು ಆಗುತ್ತೆ, ತಾಯಿ ಜೊತೆಗೂ ಮನಸ್ತಾಪಗಳು ಆಗಬಹುದು, ಯಾಕೆಂದ್ರೆ ನೀವು ಕೇಳಿದ್ರಿ ಅನ್ನೋ ಇತ್ಯಾದಿ ವಿಚಾರಗಳು. ಬಟ್ ದಿಸ್ ಇಸ್ ದ ಟೈಮ್, ಈಗ ಅಲ್ಲಂದ್ರೆ ಇನ್ಯಾವಾಗ ಅನ್ನೋ ಥರ ಇಷ್ಟು ಒಳ್ಳೆ ಟೈಮ್ ಸಿಗೋದಿಲ್ಲ ಅನ್ನುವ ಕಾರಣಕ್ಕೆ ಹೇಳಿದೆ. ಇನ್ನು ನೀವು ಮೇಷರಾಶಿಯ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ರೈತರಾಗಿದ್ದರೆ, ನೀವು ಮೇಷರಾಶಿಯ ರೈತರಾಗಿದ್ದರೂ ಫೆಬ್ರವರಿ 22ನೇ ತಾರೀಕಿನ ತನಕ ತುಂಬ ಚೆನ್ನಾಗಿದೆ ರಿಸಲ್ಟ್ಸು. ಸೊ ಅದರಿಂದ ನೋಡಿ ಆ ತಾರೀಕಿನ ಒಳಗಡೆ ನೀವು ವ್ಯವಹಾರಗಳು ಮುಗಿಸ್ಕೊಳ್ಳೋಕೆ ನೋಡಿ. ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ತುಂಬ ಚೆನ್ನಾಗಿ ಒಳ್ಳೆ ಪ್ರಮೋಷನ್ನು, ಸ್ಯಾಲ್ರಿ ಹೈಕು ಇತ್ಯಾದಿ ಬಹಳ ಚೆನ್ನಾಗಿ ಅಪೇಕ್ಷೆ ಮಾಡಬಹುದಾಗಿರ್ತದೆ. ನಿರುದ್ಯೋಗಿ ಆಗಿದ್ದರೂ ಉದ್ಯೋಗವನ್ನು ಅಪೇಕ್ಷೆ ಮಾಡಬಹುದಾಗಿರ್ತದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ.
ಇದ್ದಾರೆ. ನೀವು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೂ ಕೂಡ ಫೆಬ್ರವರಿ 22ನೇ ತಾರೀಕಿನ ತನಕ ತುಂಬ ಚೆನ್ನಾಗಾಗುತ್ತೆ. ಅಥವಾ ಯಾವುದೋ ಭೂಮಿಯನ್ನು ಮಾರಾಟ ಮಾಡಬೇಕು, ಭೂಮಿಯನ್ನು ಖರೀದಿ ಮಾಡಬೇಕು, ಎಲ್ಲ ವಿಚಾರಗಳಲ್ಲೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಲಿದೆ ಕುಜನ ಪರಮೋಚ್ಚ ಸ್ಥಿತಿ. ಸೊ ಮೇಷರಾಶಿಯವರಿಗೆ ಈ ಒಂದು ಫೆಬ್ರವರಿ 22ನೇ ತಾರೀಕಿನ ತನಕ ಸಿಗುವಂಥ ಈ ಒಂದು ಅದ್ಭುತವಾದ ಅವಕಾಶವನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಇನ್ನೂ ಇದಕ್ಕೆ ತೀಕ್ಷ್ಣವಾಗಿ ನೋಡಿದಾಗ, ಅಂದರೆ ಉದಾಹರಣೆಗೆ ನಿಮಗೆ ಇದ್ರ ಬಗ್ಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ ನಿಮ್ಮ ವೈಯಕ್ತಿಕ ಜಾತಕವನ್ನೊಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿಕೊಂಡು ಒಂದು ನೇರವಾಗಿ ಬಂದು ನನ್ನ ಭೇಟಿ ಮಾಡೋದಾದರೂ ಪರವಾಗಿಲ್ಲ, ಇಲ್ಲ ಫೋನ್ ಕನ್ಸಲ್ಟೇಷನ್ ತಗೊಂಡ್ರು ಪರವಾಗಿಲ್ಲ. ನಿಮಗೊಂದು ಫೋನ್ ಕನ್ಸಲ್ಟೇಷನ್ ಟೈಮಿಂಗ್ಸ್ ಕೊಡ್ತಾರೆ. ಆ ಟೈಮಿಂಗ್ಸಲ್ಲಿ ನನ್ನ ಹತ್ರ ಮಾತಾಡ್ಬೋದು. ನೀವು ಆರಾಮಾಗಿ ಒಂದು 15 ನಿಮಿಷ, 20 ನಿಮಿಷ, ಅರ್ಧ ಗಂಟೆ ಆರಾಮಾಗಿ ಮಾತಾಡಿ ನನ್ನ ಹತ್ರ. ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಹೇಳಿದ್ರೆ ನಾನು ಅದಕ್ಕೆ ಸೂಕ್ತವಾದಂಥ ಸಮಯ ಏನಿದೆ, ಏನು ಪರಿಹಾರ, ಏನು ಎಲ್ಲ ವಿಚಾರಗಳನ್ನು ಸಹ ನಾನು ನಿಮಗೆ ತಿಳಿಸ್ತೇನೆ. ಏನು ಮಾಡಬೇಕು, ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡಿಕೊಂಡು ಕನ್ಸಲ್ಟೇಷನ್ ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ, ಮತ್ತೇನೂ ಇಲ್ಲ. ಗೊತ್ತಲ್ವಾ? ಸಿಂಪಲ್ ಆಗಿ ಈ ಒಂದು ಫೆಬ್ರವರಿ 22ನೇ ತಾರೀಕಿನ ತನಕದ ಒಂದು ಅದ್ಭುತವಾದ ಫಲವನ್ನು ಪಡೀಲಿಕ್ಕೆ ಸುಬ್ರಹ್ಮಣ್ಯನ ಆರಾಧನೆ ವಿಶೇಷವಾಗಿ ಮಾಡಿ. ಮನೆ ಹತ್ತಿರದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ರೆ ಕಡ್ಡಾಯವಾಗಿ ಪ್ರತಿದಿನ ಹೋಗಿ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಮನೆ ಹತ್ತಿರದಲ್ಲಿ ಇದ್ರೆ ನಿಮಗೂ ಸಮಯ ಅವಕಾಶ ಇದೆ, ಎಲ್ಲ ಚೆನ್ನಾಗಿದೆ ಅಂತ. ಸಮಯಾವಕಾಶ ಇಲ್ಲದೋದ್ರೆ ಮಂಗಳವಾರಗಳೆಲ್ಲರೂ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಫೆಬ್ರವರಿ 22ನೇ ತಾರೀಕಿನ ತನಕ ಮಧ್ಯದಲ್ಲಿ ಒಂದು 3 ಬಾರಿ ಆದ್ರೂ ಮಂಗಳವಾರ ಒಂದರೂ ಸಿಕ್ಕರೆ ತುಂಬ ಒಳ್ಳೆಯದು. ಒಂದು 3 ಬಾರಿ ಆದರೂ ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆಯನ್ನು ಅಲ್ಲಿರೋ ದೇವಸ್ಥಾನದಲ್ಲಿ ಪುರೋಹಿತರಿಗೆ ದಾನ ಮಾಡಿ. ತುಂಬ ಅನುಕೂಲ. ಇಷ್ಟೆಲ್ಲ ಆಗೋದಿಲ್ಲ ನನ್ನ ಕೈಲಿ ಅಂತಂದರೆ ಹೋಗಿ ಒಂದು ಕುಂಕುಮ ಅರ್ಚನೆ ಮಾಡಿಸಿ, ಅಥವಾ ಒಂದು ಫಲಪಂಚಾಮೃತ ಅಭಿಷೇಕ ಮಾಡಿಸಿ ಸುಬ್ರಹ್ಮಣ್ಯನಿಗೆ. ಮನೆ ಹತ್ರ ಎಲ್ಲೂ ಸುಬ್ರಹ್ಮಣ್ಯನ ದೇವಸ್ಥಾನ ಇಲ್ಲ ಅಂದರೂ ಟೆನ್ಷನ್ನೇ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಹುಮುಖ್ಯವಾಗಿ ಮನೆ ಹತ್ರದ ಯಾವುದೇ ದೇವಸ್ಥಾನ ಇದ್ರೂ ನವಗ್ರಹಗಳಿರುತ್ತೆ. ಆ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ದರೆ ಸೂರ್ಯನ ಬಲಭಾಗದಲ್ಲಿ ಮಧ್ಯದಲ್ಲೇ ದಕ್ಷಿಣದಲ್ಲಿರ್ತಕ್ಕಂಥವನೇ ಕುಜಗ್ರಹನಾಗಿರ್ತಾನೆ. ಆ ಕುಜನಿಗೆ ಫಲಪಂಚಾಮೃತ ಅಭಿಷೇಕನೋ ಅಥವಾ ಕುಂಕುಮಾರ್ಚನೆನೋ ಪ್ರದಕ್ಷಿಣ ನಮಸ್ಕಾರಗಳು ನಿಮ್ಮ ಕೈಲಾಗಿದ್ದ ಸೇವೆಯನ್ನು ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಫೆಬ್ರವರಿ 22ನೇ ತಾರೀಕಿನ ತನಕ ಪ್ರತಿದಿನ ನೀವು ಕುಜಗ್ರಹ ಅಷ್ಟೋತ್ತರ ಪಠನ, ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನ ಮಾಡ್ತಕ್ಕಂಥದ್ದು, ಅಥವಾ ಸುಬ್ರಹ್ಮಣ್ಯನ ಸ್ತೋತ್ರಗಳು, ರಣಬಾಧ ನಿವಾರಕ, ಅಂಗಾರಕ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದಂತೂ ತುಂಬ ಚೆನ್ನಾಗಿ ಫಲ ಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ಒಂದು ಕೆಂಪು ದಾರ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ. ಒಂದು 3 ಎಳೆ ಅಥವಾ 6 ಎಳೆ ಅಥವಾ 9 ಎಳೆಯ. 9 ಎಳೆ ಆದರೆ ದಿ ಬೆಸ್ಟ್, ಆಯಿತಾ? ಅದನ್ನು ಕೈಗೆ 3 ಸುತ್ತು ರೌಂಡ್ ಸುತ್ತಕೊಂಡು 3 ಗಂಟೆ ಹಾಕ್ಕೊಂಡು ಇಟ್ಕೊಳ್ತಕ್ಕಂಥದ್ದು, ಆಯ್ತಲ್ವಾ? ಕೈಯಲ್ಲಿ ಫೆಬ್ರವರಿ 22ನೇ ತಾರೀಕಂದ್ರಕ ನಿಮ್ಮ ಬಲಗೈಯಲ್ಲಿ ಒಂದು ಕೆಂಪು ದಾರ ಕಟ್ಟಿಟ್ಕೊಂಡಿರ್ತಕ್ಕಂಥದ್ದು ಕುಜಗ್ರಹ ಅನುಗ್ರಹ ತುಂಬ ಚೆನ್ನಾಗಿ ಕೊಡಿಸುತ್ತೆ. ಅದೇ ದಾರವನ್ನು ನೀವು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಇಟ್ಟು ಒಂದು ಪೂಜೆ ಮಾಡಿಸಿ ಆಮೇಲೆ ಅಲ್ಲೇ ಕಟ್ಕೊಂಡ್ರು ಕೂಡ ಇನ್ನೂ ತುಂಬ ಒಳ್ಳೆಯದು ಆಗಿರ್ತದೆ. ಸೊ ಅದರಿಂದ ಇದೆಲ್ಲ ಅದ್ಭುತವಾದಂತಹ ಪರಿಹಾರಗಳು, ನಿಮಗೆ ಮಾಡಬಹುದಾಗಿರ್ತಕ್ಕಂಥ ಪರಿಹಾರಗಳು, ಆಯ್ತಲ್ವಾ? ಸೊ ಈ ಥರ ಒಂದು ವಿಶೇಷವಾದಂತಹ ಸಮಯವನ್ನು ವೇಸ್ಟ್ ಮಾಡ್ಕೊಳ್ಬೇಡಿ. ಒಮ್ಮೆ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಕುಜನ ಸಪೋರ್ಟ್ ಸಿಗ್ತಾ ಇದೆ, ವೈಯಕ್ತಿಕ ಜಾತಕ ಏನು ಹೇಳ್ತಾ ಇದೆ, ಉದ್ಯೋಗ, ವಿವಾಹ, ದಾಂಪತ್ಯ, ಸಂತಾನ, ವ್ಯಾಪಾರ, ಅಥವಾ ಮನೆ ತಗೋಬೇಕು, ಕಟ್ಟಿಸ್ಬೇಕು, ಏನೋ ಒಂದು ಸೇಲ್ ಆಗ್ತಾ ಇಲ್ಲ, ಏನು ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ನಿಮ್ಮ ವೈಯಕ್ತಿಕ ಜಾತಕ ಏನು ಹೇಳ್ತಿದೆ ಅನ್ನುವಂಥದ್ದನ್ನು ಸಹ ಖಂಡಿತವಾಗಿ ಪರಿಶೀಲನೆ ಮಾಡೋಣ. ಒಳ್ಳೆಯದಾಗಲಿ. ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದಂತಹ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಖಂಡಿತವಾಗಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ನಾನು ಓದ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.